ಈಗ ತುಮಕೂರಿಗೆ ಹೋಗ್ತಾ ಇದೀವಿ. ತುಮಕೂರಿನಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನು ಮಾತಾಡಿದ್ರು ಬನ್ನಿ ಕೇಳೋಣ. 2014ನೇ ಇಸ್ವಿಯಿಂದ ಸತತವಾಗಿ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ವಿರುದ್ಧ ಯಾರು ವಿರುದ್ಧ ಹೋಗ್ತಾರೆ ಅವರ ವಿರುದ್ಧ ED, IT ಮತ್ತು CBI ರೇಡ್ಗಳು ಏನು ಹೊಸದೇನಲ್ಲ. CBI, ED ಮತ್ತು IT ಸರ್ಕಾರಿ ಸಂಸ್ಥೆಗಳಾಗಿ ಉಳ್ಕೊಂಡಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯವರ ಜೊತೆ ಅಲಯನ್ಸ್ ಪಾರ್ಟ್ನರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ವಿರೋಧಿಗಳ ವಿರುದ್ಧ ನಡೀತಾ ಇದೆ ನೋಡಿ. ಇದು ಭಾರತದ ಇತಿಹಾಸದಲ್ಲಿ ಯಾವತ್ತೂ ಸಹ ನಡೀದೇ ಇರತಕ್ಕಂಥ ವಿಚಾರ. ನೀರವ್ ಮೋದಿನ ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ, ಮೆಹುಲ್ ಚೋಕ್ಸಿನ ಹಿಡಿಯೋಕ್ಕಾಗಿಲ್ಲ, ಲಲಿತ್ ಮೋದಿನ ಹಿಡಿಯೋಕ್ಕಾಗಲಿಲ್ಲ. ಇವ್ರು ಯಾರನ್ನೂ ಹಿಡಿಯೋಕ್ಕಾಗದೇ ಇರೋರು ರಾಜಕೀಯ ವಿರೋಧಿಗಳ ಮೇಲೆ ಒಂದು ಸೇಡಿನ ಮನೋಭಾವದಿಂದ ಮಾಡ್ತಾ ಇರ್ತಕ್ಕಂಥ ವಿಚಾರ. ಹಿಮಾಚಲ್ ಪ್ರದೇಶದಲ್ಲಿ ವೀರಭದ್ರ ಸಿಂಗ್ ಅಂತೇಳಿ ಮುಖ್ಯಮಂತ್ರಿ ಇದ್ದರು. ಅವ್ರ ಮಗಳ ಮದುವೆ ಆ ಸಂದರ್ಭದಲ್ಲಿ ಹೋಗಿ ಇವ್ರು ರೈಡ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವ್ರ ಹಳೆಯವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಎಲ್ಲರ ಮೇಲೂ ಸಹ ಕೇಸ್ ಮಾಡ್ತಾ ಇದ್ದಾರೆ. ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ದಾಸೇನ್ ಜಾಗಟೆಗೆ ಎದರ್ತಾರ ಅಂಥೇಳಿ ಬ್ರಿಟಿಷರಿಗೆ ನಾವು ತಲೆ ಬಗ್ದೇ ಇರೋರು ಈ ಒಂದು ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ಸಹ ನರೇಂದ್ರ ಮೋದಿ ಅವ್ರಿಗೆ ನಾವು ಭಯ ಬಿದ್ದರೆ ಮನುಷ್ಯರಾಗಿರ್ತಕ್ಕಂಥದ್ದು ನಾಲಾಯಕ ನಾವೆಲ್ಲ. ಅದೇನಾದರೂ ಮಾಡಿದ್ರೆ ನಾವು ಭಯ ಬೀಳ್ತಕ್ಕಂಥವ್ರು ನಮ್ಮ ಡಿಕ್ಷನರಿನಲ್ಲಿಲ್ಲ. ಇವ್ರ ಥರ ನಾವು ಬ್ರಿಟಿಷರ ಜೊತೆ ಗುಲಾಮರಾಗಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವರ ಪೂರ್ವಜರು ಏನು ಬ್ರಿಟಿಷರ ಜೊತೆ ಇದ್ದರು, ನಮ್ಮ ಪೂರ್ವಜರು ಹೋರಾಟದ ಮನೋಭಾವವನ್ನು ಕಲಿಸಿರ್ತಕ್ಕಂಥವ್ರು ಎಲ್ಲೂ ಸಹ ಗುಲಾಮರಾಗಿರಲಿಕ್ಕೆ ಕಲಿಸ್ಕೊಟ್ಟಿಲ್ಲ. ಚುನಾವಣೆ ಮುಗಿಯೋವರೆಗೂ ಈ ದಾಳಿಗಳು ನಡೀತಾ ಇರುತ್ತೆ. ಅದನ್ನು ಎದುರಿಸಲಿಕ್ಕೂ ಸಹ ನಾವು